ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರದ ಫ್ಲೆಕ್ಸ್ ತಾರತಮ್ಯದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ. ಸಾಗರ ಗ್ರಾಮಾಂತರ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಮಹಿಳಾ ದಿನಾಚರಣೆ. ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದವರು ನಗರ ವ್ಯಾಪ್ತಿಯಲ್ಲಿ ಫ್ಲೆಕ್ಸ್ ಅಳವಡಿಸಿದರೆ ಕೆಲ ತಿಂಗಳಾದರೂ ತೆರವು ಮಾಡದಿರುವ ನಗರಸಭೆ, ಹರ್ತಾಳು ಹಾಲಪ್ಪನವರು ಸೇರಿದಂತೆ ಬಿಜೆಪಿಯಿಂದ ಹಾಕುವ ಯಾವುದೇ ಫ್ಲೆಕ್ಸುಗಳನ್ನು 1.5 ದಿನಗಳಲ್ಲಿ ತೆರವು ಮಾಡುತ್ತಿರುವ ತಾರತಮ್ಯದ ಕ್ರಮ ಖಂಡನೀಯ ಎಂದು ನಗರ ಬಿಜೆಪಿ ಮಂಡಲದ ಅಧ್ಯಕ್ಷ KR ಗಣೇಶ್ ಪ್ರಸಾದ್ ಹೇಳಿದರು. ಬುಧವಾರ ಇಲ್ಲಿನ ನಗರಸಭೆಯ ಎದುರಿನಲ್ಲಿ ಬಿಜೆಪಿ ನಗರ ಘಟಕದಿಂದ ಫ್ಲೆಕ್ಸ್ ತಾರತಮ್ಯದ ವಿರುದ್ಧ ಏರ್ಪಡಿಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಹಿಂದೆ ನಗರಸಭೆಯಲ್ಲಿ ನಮ್ಮ ಅಧಿಕಾರಾವಧಿ ಇದ್ದಾಗ ಎಲ್ಲರಿಗೂ ಸಾಮಾನ್ಯವಾಗಿರುವ ನೀತಿ ಮಾಡಲಾಗಿತ್ತು ಮತ್ತು ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದರೆ ಈಗ ಯಾವುದೇ ನೀತಿಗಳಿಲ್ಲ ಮತ್ತು ಶಾಸಕರ ಹೆಸರಿನಲ್ಲಿ ಹಾಕುವ ಫ್ಲೆಕ್ಸ್ಗಳಿಗೆ ಪರವಾನಗಿಯೂ ಕೂಡ ಪಡೆಯದಿರುವುದು ತಿಳಿದು ಬಂದಿದೆ. ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ನಗರಸಭೆ ಮಾಜಿ ಸದಸ್ಯ ಆರ್ ಶ್ರೀನಿವಾಸ್ ಮಾತನಾಡಿ, ಫ್ಲೆಕ್ಸ್ ಅಳವಡಿಕೆಯ ಕ್ರಮ ಎಲ್ಲರಿಗೂ ಒಂದೇ ಮಾನದಂಡವಾಗಿರಬೇಕು. ನಗರಸಭೆಯ ಅಧಿಕಾರಿಗಳು ಇಂತಹ ವಿಷಯದಲ್ಲಿ ಯಾರಿದ್ದೋ ಮುಲಾಜಿಗೆ ಕೆಲಸ ಮಾಡುವಂತಾಗಬಾರದು ಎಂದು ಹೇಳಿದರು. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಅರುಣ್ ಕುಗ್ವೆ, ನಗರಸಭೆ ಮಾಜಿ ಉಪಾಧ್ಯಕ್ಷೆ ಸವಿತಾ ವಾಸು, ನಗರ ಕಾರ್ಯದರ್ಶಿ ಸತೀಶ್ ಮೊಗವೇರ್ ಮಾತನಾಡಿದರು. ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪಯಲ್ಕುಂದ್ರಿ, ಪ್ರಮುಖರಾದ ಪ್ರಶಾಂತ್ ಶಿವಪ್ಪ ಕೆಜಿ, MR ಮಹೇಶ್, ರವೀಂದ್ರ ಬೇಟಿ, ಗಾಯತ್ರಿ ಮಲ್ಲೇಶ್, ಪದ್ಮಾ ಜೈನ್, ಸಂತೋಷ್ ಶೇಟ್, ಶ್ರೀರಾಮು, ವಿನೋದ್ ರಾಜ್, ಗಣೇಶ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ಈ ಕುರಿತು ಮನವಿ ಸಲ್ಲಿಸಲಾಯಿತು. ಸಾಗರದಲ್ಲಿ ಒಂದು ಹೊಸ ಕಾನೂನನ್ನ ಕಳೆದ 2 ವರ್ಷಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂತ ಅಂದ್ರೆ, ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳಿಗೆ, ಫ್ಲೆಕ್ಸ್ಗಳಿಗೆ ಸಾಗರದಲ್ಲಿ 1 ಅಥವಾ 2 ದಿನ ಮಾತ್ರ ಅವಕಾಶ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳಿಗೆ ಅವರು ಯಾವತ್ತು ಅವ್ರು ಹೇಳ್ತಾರೆ ಅಲ್ಲಿವರೆಗೆ ಅವರಿಗೆ ಅವಕಾಶ. ನೋಡಿ, ಒಂದು ಸ್ಪಷ್ಟ ಉದಾಹರಣೆ, ನಾನು ನಿನ್ನೆದು ಮನೆಯವರು ಹೇಳಲಿಕ್ಕೆ ಹೋಗಲ್ಲ, ಎಲ್ಲರೂ ಕೂಡ ಹೇಳಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆ ನಡೀತು. ಎಲ್ಲರೂ ಕೂಡ ಅವರು ಫ್ಲೆಕ್ಸ್ಗಳನ್ನ ಅವರ ನಾಯಕರಿಗೆ, ಯಡಿಯೂರಪ್ಪನವರಿಗೆ, ಮೋದಿ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ರಾಘವೇಂದ್ರ ಅವರಿಗೆ, ಹಾಲಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ಕಡೆ ಒಂದಷ್ಟು ಫ್ಲೆಕ್ಸ್ಗಳನ್ನ ಹಾಕೊಂಡಿದ್ದು. ಅದಕ್ಕೆ ನಾವು ಒಂದಷ್ಟು ಅನುಮತಿಯನ್ನು ಕೂಡ ತಗೊಂಡಿದ್ವಿ. ಇನ್ನು ಉಳಿದ ಅಭಿಮಾನಿಗಳು ಎಷ್ಟು ಹಾಕಿದ್ರು ಗೊತ್ತಿಲ್ಲ, ಹಾಕಿದ್ರು. 10ನೇ ತಾರೀಕು ಕಾರ್ಯಕ್ರಮ ಬೆಳಗ್ಗೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ 1:00ವರೆಗೆ ಕಾರ್ಯಕ್ರಮ ಮುಗೀತು. ನಗರಸಭೆ ಎಷ್ಟೊಂದು ಕ್ಷಿಪ್ರಗತಿಯ ಕಾರ್ಯಾಚರಣೆ, ಎಷ್ಟು ಆಕ್ಟಿವ್ ನಗರಸಭೆ ಅಂತ ಹೇಳೋ ರೀತಿಯಲ್ಲಿ, ಎಲ್ಲರೂ ಮಾತಾಡ್ಕೊಳ್ಳೋ ರೀತಿಯಲ್ಲಿ ಮಧ್ಯಾಹ್ನ ಸುಮಾರು 3:30ಗೆ ಎಲ್ಲಾ ಫ್ಲೆಕ್ಸ್ಗಳನ್ನ ತೆಗಿಲಿಕ್ಕೆ ಹೊರಟು. ಆ ಸಂದರ್ಭದಲ್ಲಿ ನಾವು ನಗರಸಭೆ ಪ್ರಶ್ನೆಯನ್ನ ಮಾಡಿದ್ವಿ, ಯಾರು ಇದಕ್ಕೆ ಹೊಣೆ, ಯಾರು ಹೇಳಿದ್ರು? ನನ್ನ ಅಂದಾಜಿನ ಪ್ರಕಾರ ಗೊತ್ತಿಲ್ಲ ನನಗೆ. ಶಾಸಕರು ಬಹಳ ಜನಪ್ರಿಯರು ಅಂತಾರೆ, ಸ್ನೇಹ ಜೀವಿಗಳು ಅಂತಾರೆ ಕೆಲವರು. ಬಹುಶಃ ಅವರು ಹೇಳಿರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ಅಥವಾ ಇಲ್ಲಿಯ ಅಧಿಕಾರಿಗಳು, ಅದು ಆಯುಕ್ತರಿರ್ಬೋದು ಅಥವಾ ಇತರ ಅವರ ಸಿಬ್ಬಂದಿ ವರ್ಗದಿರ್ಬೋದು, ಅವರಿಗೇನಾದರೂ ಶಾಸಕರನ್ನ ಓಲೈಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವಶ್ಯಕತೆ ಇದೆ ಇಲ್ಲದೂ ಗೊತ್ತಿಲ್ಲ. ಮಧ್ಯಾಹ್ನ 3:00ವರೆಗೆ ಎಷ್ಟು ಕ್ಷಿಪ್ರಗತಿಯಲ್ಲಿ ಅವ್ರು ಕೆಲಸವನ್ನು ಮಾಡಿದ್ರು ಅಂತಂದ್ರೆ ಬೇಷ್ ಅಂದ್ರು. ಎಲ್ಲ ಅಂದ್ರೆ ಎಷ್ಟು ಆಕ್ಟಿವ್ ಇದ್ದಾರೆ, ನಗರಸಭೆಗೆ ಎಷ್ಟು ಆಕ್ಟಿವ್ ಇದೆ. ಇಷ್ಟೊಂದು ಕ್ಷಿಪ್ರಗತಿಯಲ್ಲಿ ಆದ್ರೆ ಬಹುಶಃ ಈ ಸ್ವತ್ತು ಅರ್ಧ ದಿನಕ್ಕೆ ಆಗ್ಬಿಡುತ್ತೆ. ಮಹೇಶ್ ಅರ್ಧ ದಿನ ಕೊಟ್ಬಿಡ್ತಾರೆ ಅನ್ಸ್ಬಿಡುತ್ತೆ ಎಲ್ಲರಿಗೂ, ಇಷ್ಟು ಆಗ್ಬಿಡುತ್ತೆ ಇವತ್ತು ಅಂತ ಹೇಳಿ. ಫೆಬ್ರವರಿ 22 ಶಾಸಕರದ್ದು ಹುಟ್ಟಿದಪ್ಪ. ಅವತ್ತು ಇಡೀ ಸಾಗರ, ಬಹುಶಃ ಗೋಪಾಲಗೌಡ ನಗರದಿಂದ ಹಿಡಿದು ಇಂದಿರಾನಗರದವರೆಗೆ, ಈ ಭಾಗದಲ್ಲಿ ಶಾಂತಿನಗರದಿಂದ ಹಿಡಿದು ಶಿವಪ್ಪನಾಯಕ ನಗರ, ಎಲ್ಲಾ ಭಾಗಗಳಲ್ಲೂ ಕೂಡ ಫ್ಲೆಕ್ಸ್ಗಳ ಹಾವಳಿ ಆಯ್ತು. ಹಾಕೊಂಡ್ರಪ್ಪ, ಅಭಿಮಾನ ಇದೆ, ಹಾಕೊಳ್ಳಿ, ನಮ್ಗೇನು ಅಭ್ಯರ್ಥಿಗಳು ಇಲ್ಲ. ಆದ್ರೆ ಆ ಫ್ಲೆಕ್ಸ್ಗಳಿಗೆ ಒಂದೇ ಒಂದಕ್ಕಾದ್ರೂ ಅನುಮತಿ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ನಗರಸಭೆಯಿಂದ ಉತ್ತರ ಇಲ್ಲ, ತಗೊಂಡಿಲ್ಲ. ಹೋಗಲಿ, ಆಯ್ತು. ಸುಮಾರು 3-3.5 ತಿಂಗಳ ಕಾಲ ಅದು ನಡೆಯಿತು. ಬಹುಶಃ ಬಿಜೆಪಿ ಹೋರಾಟ ಮಾಡಂತ ಹೇಳಿ ಗೊತ್ತಾಗ್ತಾ ಇದ್ದ ಮೇಲೆ ಒಂದಷ್ಟೆಲ್ಲ ಫ್ಲೆಕ್ಸ್ಗಳನ್ನು ತೆಗೆದು, ಇದು ಶಾಸಕರಿಗೆ ಗೊತ್ತಿದೆಯಲ್ಲ ನಂಗೆ ಗೊತ್ತಿಲ್ಲ, ಅಥವಾ ಅವರ ಏನು ಅನುಯಾಯಿಗಳು ಏನಿದ್ದಾರೆ ಅವ್ರ ಮೂಲಕ ಇದು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳ ಮೂಲಕ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ಗಳಿಗೆ ಅವರ ಒಂದು ಇದಕ್ಕೆ ಹೆಚ್ಚು ಮಾನ್ಯತೆ. ರವೀಣ, ಯುಗಾದಿ, ಕನ್ನಡ ರಾಜ್ಯೋತ್ಸವ ಮತ್ತು ಕ್ರಿಸ್ಮಸ್, ಈ 3 ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಬೋರ್ಡ್ ಹಾಕ್ಬಿಡ್ತಾರೆ. ಅಲ್ಲಿ ಡಿಸೆಂಬರ್ 25 ತೆಗಿಯಂಗಿಲ್ಲ. ಮೊನ್ನೆ ಕೇಳಿದ್ರು, ನಮ್ಮ ಮದನವರಿಗೆ ಕೇಳಿದಿಲ್ಲ, ಅವಧಿ ಮುಗಿದಿದ್ದನ್ನು ತೆಗಿಲಿಕ್ಕೆ ಹೇಳಿದ್ದಾರೆ ನಾಗಪ್ಪನವರು ಅಂತ ಹೇಳಿದ್ರು. ಅವಧಿ ಎಲ್ಲಿವರೆಗೆ ಕೊಡ್ತೀರಿ ನೀವು? ಡಿಸೆಂಬರ್ 25 ಕೊಡ್ತೀರಾ? ಕೊಟ್ಬಿಡಿ, ಮುಗಿದೋಗ್ಬಿಡ್ತಾರ. ಈ ವರ್ಷ ಇಡೀ ಫ್ಲೆಕ್ಸ್ ಎಲ್ಲ ಕಡೆ ಫ್ಲೆಕ್ಸ್ ಹಾಕಿಟ್ಟು ಕೂತ್ಕೊಂಡ್ಬಿಡ್ಲಿ, ಮುಗಿದೋಗ್ಬಿಡ್ತು.
ಅಲ್ಲ, ಒಂದು ನೀತಿ ನಿಯಮ ಜಾರಿ ಮಾಡ್ತಕ್ಕಂಥ ಅಧಿಕಾರಿಗಳು ನೀವಿದ್ದೀರಿ. ನಮ್ಮ ನಗರಸಭೆ ಇದ್ದಾಗ ಒಂದು ಸ್ಪಷ್ಟ ನೀತಿಯನ್ನು ಮಾಡಿದ್ವಿ. ಒಂದು ಕಾರ್ಯಕ್ರಮ 15ನೇ ತಾರೀಕು ಇದೆ ಅಂತ ಅಂದ್ರೆ 10ನೇ ತಾರೀಕು ಫ್ಲೆಕ್ಸ್ಗಳನ್ನ ಹಾಕ್ಲಿಕ್ಕೆ ಅವಕಾಶ. 15ನೇ ತಾರೀಕು ಕಾರ್ಯಕ್ರಮ ಮುಗಿಯುತ್ತೆ, 16 ಅಥವಾ 17 ಅಂದ್ರೆ 1 ವೀಕ್. ಆ 1 ವೀಕ್ ಒಳಗೆ ಅದನ್ನ ತೆಗಿಬೇಕು 2 ದಿವಸದಲ್ಲಿ. ಎಷ್ಟು ಸ್ಪಷ್ಟವಾಗಿತ್ತು ನೀತಿ. ಯಾರು ಸಾರ್ವಜನಿಕರ ಕೇಳಿ ತಪ್ಪು ಅಂತ ಹೇಳ್ತಾರ, ಹೇಳಿರೋಣ. ಶಾಸಕರೇ ಹೇಳಿ ತಪ್ಪು ಅಂತ ಹೇಳಿದ್ರೆ ಓಕೆ, ನಾವು ಒಪ್ಕೊಳ್ತೀವಿ. ಇಂತಹ ಸ್ಪಷ್ಟ ನೀತಿ ಇದ್ದ ಮೇಲೂ ನೀವು ಯಾರಿದ್ದೋ ಹೆದರಿಕೆಗೆ, ಯಾರಿದ್ದೋ ಓಲೈಕೆಗೋಸ್ಕರ ನೀವು ಈ ರೀತಿಯ ಒಂದು ಕ್ರಮವನ್ನ ನಿರ್ಲಕ್ಷ್ಯ ಮಾಡ್ತೀರಿ ಅಂತ ಅಂದ್ರೆ ನಿಮ್ಮ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ. ಫ್ಲೆಕ್ಸ್ಗಳನ್ನು ನಮ್ಮ ಪಾರ್ಟಿ ಯಾವತ್ತೂ ಕೂಡ ಬೆಂಬಲಿಸ್ಕೊಂಡು ಬಂದಿಲ್ಲ. ಬಟ್ ಅವರವರ ಇಚ್ಛೆ ಅನುಸಾರ ಅವ್ರು ಹಾಕೊಳ್ಳಿ, ಅದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಆದ್ರೆ ಈ ರೀತಿ ಪಕ್ಷಪಾತವನ್ನ ಮಾಡಿದವಾಗ ಅವರು, ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಿದ್ದಾರೆ, ದಯಮಾಡಿ ಆಡಳಿತಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಕೊಡೋರಿದ್ದೀವಿ. ತಕ್ಷಣದಲ್ಲಿ ಈ ಒಂದು ನೀತಿಗೆ, ಫ್ಲೆಕ್ಸ್ ನೀತಿ ಅಂತ ಏನಿದೆ, ಇದನ್ನ ಕಟ್ಟುನಿಟ್ಟಾಗಿ ಅಳವಡಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಬಾರಿ ಜಾತ್ರೆಯಲ್ಲಿ ನಾವು ಫ್ಲೆಕ್ಸ್ ಅನ್ನ ಹಾಕಲಿಕ್ಕೆ ಸಮೇತ ಬೇಡ ಅಂತ ಹೇಳ್ಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡಿದ್ವಿ ತೀರ್ಮಾನವನ್ನು ನಗರಸಭೆ. ಅದು ಇಡೀ ರಾಜ್ಯ ಆದಂತ ಸುದ್ದಿ ಆಗಿತ್ತು. ಇವತ್ತು ಸಾಗರ ನಗರಸಭೆ ಯಾವ ರೀತಿ ಇವತ್ತು ಬಿಜೆಪಿ ಆಡಳಿತದಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನು ಆಗಿದೆ ಅಂತ. ಈ ಬಾರಿ ನಾವು ಎಲ್ಲ ಪತ್ರಕರ್ತರು ಕೂಡ ಮಿತ್ರರಿದ್ದೀವಿ, ನೋಡಿದ್ದೀರಿ. ಫ್ಲೆಕ್ಸ್ ಅಂದ್ರೆ ಜಾತ್ರೆ ಎಲ್ಲ ಫ್ಲೆಕ್ಸೇ ಕಾಣ್ತಾ ಇತ್ತು, ಅಂಗಡಿಗಳು ಕಾಣ್ತಿದ್ದಿಲ್ಲ. ಆ ರೀತಿ ವ್ಯವಸ್ಥೆಗಳು ಈ ಬಾರಿ ಆಗಿತ್ತು. ಅದರಲ್ಲಿ ತಾರತಮ್ಯ ಮಾಡೋದ್ರಲ್ಲಿ ತುಂಬಾ ಹೆಚ್ಚಾಗಿ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಒಂದು ಹರ್ತಾಳ್ ಆಲಪ್ಪನವರು ಶಾಸಕರಾದಂಥ ಸಂದರ್ಭದಲ್ಲಿ ಯಾವುದೇ ಭಾಗದಲ್ಲಿ ಫ್ಲೆಕ್ಸ್ಗಳನ್ನ ಹಾವಳಿ ಇರ್ತಿದ್ದಿಲ್ಲ. ಅವ್ರು ಏನಂದ್ರೆ ಅವ್ರ ಫ್ಲೆಕ್ಸ್ ಮೇಲೆ ಹುಚ್ಚಿರ್ತಿದ್ದಿಲ್ಲ. ಊರಿಗೆ ಏನು ಅಭಿವೃದ್ಧಿ ಆಗಬೇಕು, ರಸ್ತೆ, ಚರಂಡಿ, ಬೇರೆ ಏನಾಗಬೇಕು, ಪಾರ್ಕ್ ಇರ್ಬೋದು, ಆ ರೀತಿ ವಿಚಾರದಲ್ಲಿ ಅವರು ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ರು. ಈ ದಿನಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಫ್ಲೆಕ್ಸ್ ಹಾಕಿದ್ರೆ ಹೇಳ್ದಂಗೆ ನಮ್ಮ ಸತೀಶ್ ಅವರು ಹೇಳ್ದಂಗೆ ತಿಂಗಳಗಟ್ಟಲೆ ಫ್ಲೆಕ್ಸ್ ಅನ್ನು ತೆಗೆಯೋದೇ ಇಲ್ಲ, ಮುಗ್ದೋಗಿರತ್ತೆ, ಕಾರ್ಯಕ್ರಮ ತೆಗೆಯಲ್ಲ. ಆ ರೀತಿಯಲ್ಲಿ ನಗರಸಭೆಯ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು, ಕಮಿಷನರ್ ಆಗಲಿ, ನಮ್ಮ ಪರಿಸರ AW ಅವರಾಗಲಿ ಅದನ್ನು ಗಮನಿಸಬೇಕು. ಇಲ್ಲಿ ಯಾವುದೇ ರೀತಿ ಪಕ್ಷಪಾತ ಮಾಡಬಾರ್ದು. ಎಲ್ಲರಿಗೂ ಒಂದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡ್ಬೇಕಂತ ಹೇಳ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 2 ತಿಂಗಳಾದರೂ ತೆಗೆಯೋದಿಲ್ಲ ಆಡಳಿತ ಅಧಿಕಾರಿಗಳು. ಆದರೆ ಮೊನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಹಾಲಪ್ಪನವ್ರು ಬರ್ತಡೇ ಆಯಿತು. ಅವ್ರೇನು ಫ್ಲೆಕ್ಸ್ ಎಲ್ಲೋ ಹಾಕ್ರಿ ಅಂತ ಹೇಳಿ ಇಲ್ಲಿವರೆಗೇನು ಹಾಕಿರಲಿಲ್ಲ. ಇಷ್ಟು ವರ್ಷ ಅವ್ರದ್ದೇನು ರಾಜಕೀಯ ಜೀವನದಲ್ಲಿ ಫ್ಲೆಕ್ಸ್ಗಳ ಹಾವಳಿಗಳೇ ಕಮ್ಮಿ. ಅವ್ರು ಏನಿದ್ರು ಅಭಿವೃದ್ಧಿ ಹಾವಳಿ ಮಾತ್ರ ಮಾಡ್ತಾ ಇದ್ರು. ಆದರೆ ಮೊನ್ನೆ 7ನೇ ತಾರೀಕಿನ ಹಾಕ್ಸಿರೋಂಥ ಫ್ಲೆಕ್ಸನ್ನು 9ನೇ ತಾರೀಕಿಗೆ ತೆರವು ಮಾಡ್ತಾರೆ. ಅಲ್ಲಿ ನೋಡಿದ್ರೆ ರೋಡುದ್ದಕ್ಕೂ ಹಾಲಿ ಶಾಸಕರು ಫ್ಲೆಕ್ಸು 2 ತಿಂಗಳಾಯ್ತು, 3 ತಿಂಗಳಾಯ್ತು, ಅವ್ರದ್ದು ಹಂಗೆ ಇದಾವೆ. ಅವ್ರ ಕಡೆಯವರು ಕಾಂಗ್ರೆಸ್ಸಿನ ಯಾರೇ ಒಬ್ಬ ಕಾರ್ಯಕರ್ತ ಒಂದು ಫ್ಲೆಕ್ಸ್ ಹಾಕಿ ಆ ಫ್ಲೆಕ್ಸಲ್ಲಿ MLA ಫೋಟೋ ಇದ್ಬಿಟ್ರೆ ಅದಕ್ಕೆ 3 ತಿಂಗಳು ಫಿಕ್ಸು, ಯಾರು ತೆಗೆಯೋದಿಲ್ಲ. ಅದು ಹೊಡೆದೋಗ್ಬೇಕು, ಬಿದ್ದೋಗ್ಬೇಕು. ಆ ರೀತಿ ಆದವರಿಗೆ ತೆಗಿಯಲ್ಲ. ಅದೇ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಬ್ಬ ಕಾರ್ಯಕರ್ತ ಹಾಕಿದ್ರೆ ಆ ಫ್ಲೆಕ್ಸನ್ನು 2 ದಿನ ಇರಕ್ಕೆ ಬಿಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಹಾಕಿದ್ರೆ ಎಲ್ಲರಿಗೂ ಒಂದೇ ನ್ಯಾಯವನ್ನು ಕೊಡಿ. ಮೊನ್ನೆ ಒಂದು ವಿಷಯ ಬಂತು, ಜಾತ್ರೆ, ಮಾರಿತಾಯಿ ಜಾತ್ರೆ ಫ್ಲೆಕ್ಸ್ ಎಲ್ಲಿ ನೋಡಿದ್ರು ಮಾರಿತಾಯಿ ಜಾತ್ರೆ ಫ್ಲೆಕ್ಸೇ ಇಲ್ಲ, ಎಲ್ಲ MLA ಫ್ಲೆಕ್ಸ್, MLA ಕಡೆಯವ್ರ ಫ್ಲೆಕ್ಸ್. ಅದಕ್ಕೆ ಬಿಲ್ಲು MLA ಕೊಟ್ಟಾನೆ ಅಂತ ನಾನು ಅನ್ಕೊಂಡಿದ್ದೆ. ಅದು ನೋಡಿದ್ರೆ ಮೊನ್ನೆ ಯಾರೋ ಹೇಳಿದ್ರು 2 ಲಕ್ಷ ರೂಪಾಯಿ ಬಿಲ್ಲು LED ರತ್ನಕರಣ LED ಬಿಲ್ಲನ್ನು ಮಾರಿಗುಡಿಯವರು ಕೊಟ್ಟಿದ್ದಾರೆ. ಈಗ 4.5 ಲಕ್ಷ ರೂಪಾಯಿ ಬಿಲ್ನ ಫ್ಲೆಕ್ಸ್ ಬಿಲ್ ಮಾಡಿಟ್ಟಿಯಾರಂತೆ. ಅದನ್ನ ಕೊಟ್ಟಿಟ್ಟು ಪೆಂಡಿಂಗ್ ಇಟ್ಟಿಯಾರಿ ತಾತ್ಕಾಲಿಕವಾಗಿ. ಅದನ್ನು ಇನ್ನೇನು ಹೆದರಿಕಿಂದ ಈಗೇನೋ ಹೊಸ ಬಾಡಿ ಬಂದಿದೆ, ಕೊಡೋದೇನು ಡೌಟ್ ಏನ ಇಲ್ಲ ಅಂದಿದ್ರೆ ಅದೇ ಹಳೆ ಬಾಡಿ ಇದ್ದಿದ್ರೆ ಕೊಡ್ತಿದ್ರು. ಆ ಹಳೆ ಬಾಡಿನ ಯಾಕೆ ಕಿತ್ತೆಸಿದ್ರು, ಯಾಕೆ ಚುನಾವಣೆ ಆಗಲಿ ಅಂದ್ರು ಜನ? ಇದೇ ಕಾರಣಕ್ಕೆ ಒಬ್ಬರನ್ನ ಹಿತ ಬಯಸಿ ಯಾವುದೋ ಫ್ಲೆಕ್ಸ್ ಅವಳಿ ಅದನ್ನ ಜನಸಾಮಾನ್ಯರಿಗೆ ಆಗಂತ ಕೆಲಸವನ್ನು ಮಾಡಿ ಅದನ್ನ ಎಲ್ಲರೂ ಸ್ಪಂದಿಸ್ತಾರೆ, ಹೆಮ್ಮೆ ಪಡ್ತಾರೆ. ಅದು ಬಿಟ್ಬಿಟ್ಟು ಒಂದು MLA ಪ್ರಚಾರಕ್ಕೋಸ್ಕರ ದುಡ್ಡನ್ನ, ಮಾರಿಕಾಂಬೆ ತಾಯಿ ದುಡ್ಡನ್ನ ಬಳಕೆ ಮಾಡಿದಿದೆಯಲ್ಲ, ಅಕ್ಷಮ ಅಪರಾಧ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಬಿಜೆಪಿ ಆದ ತಕ್ಷಣ ದಿನ ಮರ್ದಿನೇ ತೆಗೆಯೋದು, ಕಾಂಗ್ರೆಸ್ ಆದ ತಕ್ಷಣ ತಿಂಗಳಗಟ್ಟಲೆ ಅದು ಸಹ ತೆಗೆಯಲ್ಲ. ಯಾಕಂದ್ರೆ ನಮ್ಮ ಮುಖಂಡರು ಎಲ್ಲ ಮಾತಾಡಿದ್ದಾರೆ. ಇದೇ ಒಂದು ಮನಸ್ಥಿತಿ ಒಂದು ಈಸ್ವತ್ ಮಾಡೋದಿರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು, ಅಥವಾ ಸಾರ್ವಜನಿಕರು ನಗರಸಭೆ ಬಂದಾಗ ಸಾರ್ವಜನಿಕರು ಸ್ಪಂದಿಸುವಂತಾಗಲಿ ಅಂತ ಹೇಳ್ತಾ
ಸಾಗರ ಗ್ರಾಮಾಂತರ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಾಲ್ಸ್ಕೋಲ್ಡ್ನಲ್ಲಿ ನಡೆಯಿತು. ಈ ವೇಳೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪ್ರತಿಭೆ ವಿಭವ ಯೋಗಪಟು ಸಂಧ್ಯಾ ಕಾನ್ಗೋಡು, ನಯನ ಮತ್ತು ಕಾವ್ಯ ಅವರನ್ನು ಸನ್ಮಾನಿಸಲಾಯಿತು. ಮಲ್ಲಿಕಾ ಅಕ್ಷರ, ಸುಮಾ ರವಿ ಅವರು ಮಹಿಳಾ ದಿನದ ಕುರಿತು ಮಾತನಾಡಿದರು. ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ದೇವೇಂದ್ರ ಪೈಲ್ಗುಂದ್ಲಿ, ದಿಶಾ ಸಮಿತಿಯ ಸದಸ್ಯ ಮಲ್ಲಿಕಾರ್ಜುನ್ ಹಕ್ರೆ, ಸುವರ್ಣ ಟೀಕಪ್ಪ ಮಾತನಾಡಿದರು. ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಾರೆಗೊಪ್ಪ, ರವೀಂದ್ರ ಬಿಟಿ, ಬೂತ್ ಅಧ್ಯಕ್ಷ ಮಂಜುನಾಥ್, ರಾಜೇಶ್ವರಿ, ಸುಜಾತ ಮತ್ತಿತರರು ಹಾಜರಿದ್ದರು. ನಮಸ್ಕಾರ.